ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಬ್ರಹ್ಮಾವರದಲ್ಲಿ ಜರುಗುತ್ತಾ ಇರತಕ್ಕಂಥ ಹಲಸು ಮತ್ತು ಹಣ್ಣು ಮೇಳಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಮೇ 31 ಜೂನ್ 1 ಜೂನ್ 2ರಂದು ಜರುಗುವಂಥ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಮೇ 31 ಸಂಜೆ ಒಂದು 4 ಗಂಟೆ ಸಮಯಕ್ಕೆ ನಾನು ಬಂದಿದ್ದೆ. ನೋಡೋಣ, ಹಲಸು ಮೇಳಕ್ಕೆ ಹೋಗೋಣ, ಏನೆಲ್ಲ ಇದೆ ನೋಡೋಣ. ನಾನು ನೋಡೋದ್ರ ಜೊತೆ ನಿಮಗೂ ಕೂಡ ತೋರಿಸ್ತೇನೆ. ಬನ್ನಿ ಹೋಗೋಣ. ಯಾವ ಊರು? ನಮ್ಮ ಶ್ರೀನಿವಾಸಪುರ. ಎಲ್ಲಿ ಬರ್ತದೆ? ಕೋಲಾರ. ಬಹಳಷ್ಟು ಜನ ಬಂದಿರಿ ನೀವು? ನೀವು ಒಬ್ಬರೇ ಬಂದೆ? ಅವ್ರು ಬಂದಿರಲ್ಲ, ಕೋಲಾರದ. ನಿಮ್ದು ಯಾವ ಊರು? ಕೋಲಾರ. ಹಾಂ, ಮಾಗಡಿ. ರಾಮನಗರ. ಹಾಗೆ ನಿಮ್ದು ಇದೇ ಊರ? ಬ್ರಹ್ಮಾವರ ಲೋಕಲ್ ಸರ್. ನೀವು ರಾಮನಗರ ಬೆಂಗಳೂರು ಆಗಲಿ, ಚನ್ನಪಟ್ಟಣ ವ್ಯಾಪಾರ ಆಗಲಿ. ನಿಮ್ದು ಯಾವ ಊರು? ರಾಮನಗರ. ಓ, ಬೆಂಗಳೂರಿಂದ. ಓ, ಭಾಳಷ್ಟು ಮಂದಿ ಬಂದಿರಲ್ಲ, ಭಾಳಷ್ಟು ಜನ ಇದ್ದಾರೆ. ಭಾಳಷ್ಟು ಮಂದಿ ಬಂದಿದ್ದೀರಿ ನೀವು. ಇದು ಯಾವುದು? ಎಷ್ಟಿದೆ ಕೆ ಜಿ? 250. ನಿಮ್ದು ಯಾವ ಊರು? ಇದೆ ಊರ? ಕುಂದಾಪುರ. ಇದರಿಂದ ಯಾವ ಹಣ್ಣು ಸರ್? ಇದು ಡ್ರ್ಯಾಗನ್, ಇದು ಆರ್ಗ್ಯಾನಿಕ್ ಡ್ರ್ಯಾಗನ್. ಇದು ಅವಕಾಡೋ, ಬಟರ್ ಫ್ರೂಟ್. ಬೇರೆ ಟೈಪ್ ಹಣ್ಣು ಅಲ್ಲ. ನೋಡಿ ವೀಕ್ಷಕರೇ, ಹಲಸು ಮೇಳದಲ್ಲಿ ಹಲಸಿನ ಹಣ್ಣು ನೋಡಿ. ಎಲ್ಲಿ ನೋಡ್ರೆ ಹಲಸಿನ ನಿಮ್ದೆಲ್ಲಿ ಊರಿದೆ ಅವರ? ಮೂಡುಬಿದ್ರೆ. ಇದೆಲ್ಲ ಏನಂದ್ರೆ ಬೀಜಗಳ? ತರಕಾರಿ ಬೀಜಗಳು. ಸೇವಂತಿ ಗಿಡಗಳಿದೆ, 5 ಕಲರ್ ಸೇವಂತಿ ಗಿಡ. 5 ಕಲರ್ ಸೇವಂತಿ ಗಿಡಗಳು. ಓಹೋ. ಆಗಲಿ, ವ್ಯಾಪಾರ ಆಗಲಿ. ಒಳ್ಳೆ. ನಾಳೆ ನಾಡ್ದು ಒಳ್ಳೆ ಆಗ್ತದೆ. ನಾಳೆ ಲಾಸ್ಟ್ ಇಯರ್ ಬಂದಿದ್ವಿ. ಸ್ಯಾಟರ್ಡೆ ಸಂಡೇ ರಜೆ ಇದೆ. ಇದಕ್ಕೆ 20 ರೂಪಾಯಿ ಮೇಡಮ್. ಗಿಡಕ್ಕೆ 20 ರೂಪಾಯಿ. 5 ಕಲರ್ಸ್ ಇದೆ, ವೈಟ್ ಇದೆ, ಎಲ್ಲೋ ಇದೆ, ಪರ್ಪಲ್ ಇದೆ, ಬ್ಲೂ ಇದೆ, ರೆಡ್ ಇದೆ. ಯಾವ್ದು ಬೇಕು?
ವೀಕ್ಷಕರೇ, ಹಣ್ಣಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಸುಂದರವಾದಂಥ ಕೆತ್ತನೆಗಳು ನೋಡಿ. ಇದು ಭಗತ್ ಸಿಂಗ್ ಹಲಸು ಮೇಳ ಅಂತ ಬರ್ತದೆ ನೋಡಿ. ಮತ್ತೆ ಆರಾಮ ಆಮೇಲೆ ಬರ್ತಾರೆ ಒಂದು ಕುಡಿವಲ್ಲ ಆಮೇಲೆ ಎಲ್ಲ ಶೂಟ್ ಮಾಡಿ ಓಕೆ.
ಆತ್ಮೀಯ ವೀಕ್ಷಕರೇ, ನಾನಿಂದು ಬಂದದ್ದು ಬ್ರಹ್ಮಾವರದ ಹಲಸು ಮತ್ತು ಹಣ್ಣಿನ ಮೇಳಕ್ಕೆ. ಇಂದು ಮೇ 31, ನಾನು ಸಂಜೆ ಟೈಮಿಗೆ ಬಂದಿದ್ದೇನೆ. ನಿನಗೆ ಸ್ವಲ್ಪ ಹೊತ್ತಲ್ಲಿ ಭಾಳಷ್ಟು ಮಂದಿ ಬಂದು ಫುಲ್ ಹಲಸು ಮೇಳ ಫುಲ್ ಆಗ್ತದೆ. ಅದ್ರ ನಾಳೆ ಶನಿವಾರ, ನಾಡ್ದು ಭಾನುವಾರ ಕೂಡ ಇದೆ. 2 ದಿನ ಇದೆ ಇನ್ನು. ತಾವೆಲ್ಲರೂ ಆಗಮಿಸಿ ಹಲಸು ಮೇಳಕ್ಕೆ. ಭಾಳ ಖುಷಿ ಆಗ್ತದೆ, ಮನಸ್ಸಿಗೆ ಆನಂದ ಆಗ್ತದೆ. ಎಲ್ಲಿ ನೋಡ್ರು ಹಲಸಿನ ಹಣ್ಣಿನಿದೆ ಎಲ್ಲ. ಏನು ಹೇಳ್ತೀವಿ, ಹಪ್ಪಳಗೂ ಮಾಡ್ತೇವೆ, ಗೋಬಿ ಮಂಚೂರಿ ಕೂಡ ಮಾಡ್ತಾರೆ, ಒಳಗೆ ಹೋಳಿಗೆ ಮಾಡ್ತಾರೆ. ಹಲಸಿನ ಹಣ್ಣಿಂದ ಐಸ್ ಕ್ರೀಮ್ ಇದೆ, ಹಲಸಿನ ಹಣ್ಣು ಐಸ್ ಕ್ರೀಮ್ ಏನೆಲ್ಲ ಮಾಡ್ತಾರೆ ನೋಡಿ, ನೀವು ಬಂದು ನೋಡಿ ಒಮ್ಮೆ. ಅದೇ ರೀತಿ ಹಲಸಿನ ಹಣ್ಣು ಮಾತ್ರ ಅಲ್ಲ, ಬೇರೆ ಹಣ್ಣುಗಳಿದೆ, ಮಾವಿನ ಹಣ್ಣಿದೆ, ಬೇರೆ ಬೇರೆ ಥರದ ಹಣ್ಣುಗಳಿವೆ. ನೀವು ಬಂದು ಒಮ್ಮೆ ನೋಡಿ. ಅದೇ ರೀತಿ ಎಲ್ಲ ಐಟಮ್, ಫ್ಯಾನ್ಸಿ ಐಟಮ್ಸ್ ಇದೆ, ಡ್ರೆಸ್ ಮೆಟೀರಿಯಲ್ಸ್ ಇದೆ. ಅದೇ ರೀತಿ ನಾನು ನೋಡಿದ ಮಟ್ಟಿಗೆ ಭಾಳಷ್ಟು ವೆರೈಟಿ ಇದೆ ಅಲ್ಲಿ. ಪುಸ್ತಕಗಳಿದೆ, ಉತ್ತಮ ಪುಸ್ತಕ ಇದೆ. ಯಾವುದೇ ರೀತಿಯ ನಿಮ್ಗೆ ಯಾವುದು ಆಸಕ್ತಿ ಇದೆ ಅದನ್ನು ನೀವು ಖರೀದಿಸ್ಬೋದು, ನೋಡ್ಬೋದು, ಖರೀದಿಸ್ಬೋದು. ಒಂದು ಖುಷಿ, ಹೊರಗಡೆ ಒಂಥರ ಹೊರಗಡೆ ತಿರುಗಾಡಿ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಆ ರೀತಿ ಒಮ್ಮೆ ಬನ್ನಿ. ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಖರೀದಿಸಿ, ಸ್ವಲ್ಪ ಅಂತಲ್ಲ ಖರೀದಿಸಿ. ಯಾಕಂದರೆ ರೈತರಿಂದ ನೇರವಾಗಿ ಮಾರ್ಕೆಟಿಗೆ ಬರುವಂಥ ಎಲ್ಲ ವಸ್ತುಗಳಿದು, ಎಲ್ಲ ಅಂದರೆ ಫ್ರೂಟ್ಸುಗಳು. ಅದರಿಂದ ರೈತರಿಂದ ನೇರವಾಗಿ ನಾವು ಖರೀದಿಸಿದಾಗ ರೈತರಿಗೆ ಭಾಳಷ್ಟು ಲಾಭ ಆಗ್ತದೆ. ಪಾಪ ಕಷ್ಟಪಟ್ಟು ದುಡಿತಾರೆ, ದುಡಿಯೋರಿಗೆ ಅದರ ಫಲ ಸಿಗಲಿ ಅಲ್ವಾ. ಅಂಥ ಒಂದು ವ್ಯವಸ್ಥೆಯನ್ನು ಬ್ರಹ್ಮಾವರದ ರೋಟರಿ ಕ್ಲಬ್, ಅದೇ ರೀತಿ ಸೌತ್ ಕನ್ನಡ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್, ಅದೇ ರೀತಿ ಕೃಷಿ ಕೇಂದ್ರ ಬ್ರಹ್ಮಾವರದವರು ಸೇರಿ ಇದು 3ನೇ ವರ್ಷ. ಮೊದಲ ವರ್ಷ 1 ವರ್ಷ ಇಟ್ಟಿದ್ದರು, 2ನೇ ವರ್ಷ 2 ದಿವಸ ಇಟ್ಟಿದ್ದಾರೆ, 3ನೇ ವರ್ಷ 3 ದಿವಸ ಇಟ್ಟಿದ್ದಾರೆ, 4ನೇ ವರ್ಷ 4 ದಿವಸ ಇಡುವಂತಾಗಲಿ. ಅದೇ ರೀತಿ ಬಹಳಷ್ಟು ಅಂದರೆ ಇಟ್ಟಾಗ ಏನಾಗುತ್ತಂದರೆ ಕೃಷಿಕರಿಗೆ ಭಾಳಷ್ಟು ಲಾಭ ಆಗ್ತದೆ. ಅವರಿಗೊಂದು ಮಾರುಕಟ್ಟೆ ಸಿಗ್ತದೆ. ಆ ಮಾರುಕಟ್ಟೆಯಲ್ಲಿ ಅವರು ನೇರವಾಗಿ ಅದನ್ನು ಸೇಲ್ ಮಾಡ್ಬೋದು. ಅದರಿಂದ ಅವ್ರಿಗೆ ಭಾಳಷ್ಟು ಲಾಭ ಆಗ್ತದೆ. ಅದರಿಂದ ಎಲ್ಲರೂ ಬನ್ನಿ, ಕೃಷಿ ಮೇಳಕ್ಕೆ ಬನ್ನಿ. ಕೃಷಿ ಮೇಳವನ್ನು ಯಶಸ್ವಿಗೊಳಿಸಿ ರೈತರಿಗೆ ಬೆಂಗಾವಲಾಗಿ ನಿಲ್ಲಿ ಎಂದು ಕೇಳಿಕೊಳ್ತಾ, ಮುಂದಿನ ಒಂದು ಸುಂದರ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಅನ್ಭೋಗ್ ಪಾರ್ಕ್. ನಮಸ್ಕಾರ.